ಕೌಶಲ್ಯ ಆಧಾರಿತ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ. ಈಗ ನೀವು ಮೀಸಲಾತಿ ಅಂತ ಬಂದ್ರೆ ಈಗ ನೀವು ಇಷ್ಟು ರಿಸರ್ವ್ ಕೊಡಲೇಬೇಕು ಅಂತ ಹೇಳಿದಾಗ ಅವ್ರು ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೌಶಲ್ಯ ಕಡಿಮೆ ಆಗುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅಂತಾರೆ ಅವರು. ಖಂಡಿತ ಸರ್. ಪ್ರವೀಣ್ ಸರ್, ನಿಮ್ಗೆ ತುಂಬಾ ಉತ್ತಮವಾದ ಪ್ರಶ್ನೆ ಕೇಳ್ತಾ ಇದ್ದೀರಾ. ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಎನ್ನುವ ಹಾಗೆ ಇಲ್ಲಿ ಉದ್ಯೋಗದಾತರು ಉದ್ಯೋಗ ಕೊಡಬೇಕಾದ್ರೆ ಅವರು ಕೂಡ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಗಳು ಇರ್ತವೆ, ಅರ್ಹತೆಗಳು ಬೇಕಾಗುತ್ತವೆ. ಪ್ರತಿಯೊಂದು ಕೂಡ ಈಗ ನೋಡಿ, ನೀವು ನಿರೂಪಕರಾಗಿ ಕುತ್ಕೊಂಡಿದ್ದೀರಾ ಅಂದ್ರೆ ಈ ನಿರೂಪಣೆ ಮಾಡಬೇಕಾದ್ರೂ ಕೂಡ ಕೆಲವೊಂದು ಅರ್ಹತೆ, ನೀವು ನಮ್ಮ ಜಾತಿಯವರು, ನಮ್ಮ ಧರ್ಮದವರು, ನಮ್ಮ ಪ್ರದೇಶದವರು ಅಂತ ತಗೊಳಕ್ಕಾಗಲ್ಲ ಅಲ್ವಾ. ಈ ಉತ್ತಮ ಗುಣಮಟ್ಟದಲ್ಲಿ ನಿರೂಪಣೆ ಮಾಡಿದ್ರೆ ನಿಮ್ಗೆ ತೆಗೆದುಕೊಳ್ಳಕ್ಕೆ ಹೇಗಾಗುತ್ತೋ ಹಾಗೆ ನಾನು ಕರ್ನಾಟಕದಾದ್ಯಂತ ಸುಮಾರು 2-2.5 ಲಕ್ಷ ಜನರಿಗೆ ತರಬೇತಿ ಕೊಟ್ಟಿದ್ದರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೌಶಲ್ಯದ ಕೊರತೆನೂ ಕೂಡ ತುಂಬಾ ಕಾಡುತ್ತೆ. ಯಾಕಂದ್ರೆ ನೋಡಿ, ಕನ್ನಡ ಮಾಧ್ಯಮದಲ್ಲಿ, ಇಂಗ್ಲಿಷ್ ಮಾಧ್ಯಮದಲ್ಲಿ, ಸ್ಟೇಟ್, CBSE, ICSE ಒಂದಾಗ ಶಿಕ್ಷಣದಲ್ಲಿ ವ್ಯತ್ಯಾಸ. ಭಾರತ ಸಂವಿಧಾನದಲ್ಲಿ ಸಮಾನತೆ ಕಂಡ್ರು ಕೂಡ ನಾವು ಶಿಕ್ಷಣದಲ್ಲಿ ವ್ಯತ್ಯಾಸವನ್ನ ಕಂಡಾಗ ಅದೇ ವಿದ್ಯಾರ್ಥಿ ಅಂತ ಮುಂದೆ ಡಿಗ್ರಿ ಪದವಿಯನ್ನು ಮುಗಿಸ್ಕೊಂಡಾಗ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ವಿದ್ಯಾರ್ಥಿಗೆ ನೀವು MNC ಕಂಪನಿಗಳಲ್ಲಿ ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಇಂಗ್ಲಿಷ್ ಅಂದಾಗ ತುಂಬಾ ಭಯಭೀತನಾಗ್ತಾನೆ ಅವನಿಗೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿನಂತಿ ಏನಂದ್ರೆ, ದಯವಿಟ್ಟು ಏನ್ ಮಾಡಿ ಅಂತಲ್ಲ, ಈ ಡಿಗ್ರಿ ಮುಗಿಯೋದ್ರಿಗೆ ಅಥವಾ ಡಿಗ್ರಿ ಮುಗಿದ ನಂತರ ಕೌಶಲ್ಯ ಅಂದ್ರೆ ಸಾಮಾನ್ಯವಾಗಿ ಮೆಜಾರಿಟಿ ಎಲ್ಲಾ ಒಂದು ಉದ್ಯೋಗದಾತರು ಏನ್ ಕೊಡ್ಬೇಕಾದ್ರೆ ಕೈಗಾರಿಕೆಗಳಲ್ಲಿ, ಸೇವಾ ವಲಯದಲ್ಲಿ ಏನೇನು ಅವ್ರ ಅರ್ಹತೆಯನ್ನು ಬೇಡ್ತಾರೋ ಆ ಒಂದು ಕೌಶಲ್ಯವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಉಚಿತವಾಗಿ ಕರ್ನಾಟಕದ ಎಲ್ಲಾ ಪದವೀಧರಿಗೆ ಕೊಟ್ರೆ ಖಂಡಿತವಾಗಿ ಈ ಸಮಸ್ಯೆ ಅನ್ನತಾರಲ್ಲ ಹೋಗಲಾಡಿಸೋದಕ್ಕೆ ಬಹುದೊಡ್ಡ ಅನ್ನತಾರಲ್ಲ ಹೆಜ್ಜೆ ಗುರುತು ಆಗುತ್ತೆ.